ಹೆಲ್ಲೋ ಎಲ್ಲರಿಗೆ, ನಾನು ನಿಮ್ಮ ಪ್ರಕಾಶ್. ಎಲ್ಲರೂ ಚೆನ್ನಾಗಿರಲಿ, ಅದರಲ್ಲಿ ನಾನಿರಲಿ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು IFB ವಾಷಿಂಗ್ ಮಿಷನ್ ಫ್ರಂಟ್ ಲೋಡ್ ಡೆಮೋ ಇನ್ಸ್ಟಾಲೇಷನ್. ಬನ್ನಿ ಕಲ್ತ್ಕೊಳ್ಳೋಣ. ವಿಡಿಯೋ ನೋಡೋದಕ್ಕಿಂತ ಮೊದಲು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಕಲ್ತ್ಕೊಳ್ಳೋಣ. ನಿಮ್ಮ ಸಪೋರ್ಟ್ ನಮಗೆ ಸದಾ ಇರಲಿ. ಇವೆಲ್ಲ ನಮ್ಮ IFB ಪ್ರಾಡಕ್ಟ್ ಇರ್ತಾವ್ರಿ. ಇದು ಬಂದ್ಬಿಟ್ಟು ಲಿಕ್ವಿಡು, ಅಂದರೆ ಫ್ಲಫ್ ಮ್ಯಾಟಿಕ್ ಲಿಕ್ವಿಡ್, ಡಿಟರ್ಜೆಂಟ್ ಲಿಕ್ವಿಡು ವಿತ್ ಫ್ರೇಗ್ರೆನ್ಸ್ ಬಂದ್ಬಿಡುತ್ತೆ. ಆದಮೇಲೆ ಇದು ಕಂಫರ್ಟ್ ಅಂದರೆ ನಿಮಗೆ ಸಾಫ್ಟ್ನರು. ಇದು ಬಂದ್ಬಿಟ್ಟು ಡಿ ಸ್ಕೇಲ್, ಮಂತ್ಲಿ ಒನ್ಸು 30 ವಾಸಿಗೆ 1 ಟೈಮ್ ಮಾಡೋ ಡಿ ಸ್ಕೇಲು. ಇದು ಫ್ಯಾಬೋ ಅಂತಾರೆ. ಫ್ಯಾಬೋ ಅಂದರೆ ಸ್ಟೈನ್ ರಿಮೂವರು. ಏನೇನೋ ಕಾಲರ್ಗೆ ಆಗಲಿ, ಏನೇನೋ ಹುಡುಗರಿಗೆ ಚಾಕ್ಲೇಟ್ ವರ್ಕ್ ಆಗಲಿ ಇರ್ತಾವಲ್ಲ ಅಂಥದಕ್ಕೆ ನಿಮಗೆ ಇದನ್ನ ಹಚ್ಬಿಟ್ಟು ಒಂದು 15 ನಿಮಿಷ ಬಿಟ್ಟು ಆರಿಬಿಟ್ಟು ಒಳಗಡೆ ಬಟ್ಟೆ ಮಷಿನ್ ಒಳಗಡೆ ಹಾಕ್ಬೇಕು. ಆವಾಗ ನಿಮಗೆ ಮಂಡಿ ಮಾರ್ಕ್ ಇದ್ದಿದ್ದೆಲ್ಲ ಸ್ಟೈನ್ ರಿಮೂವರ್ ಎಲ್ಲ ಇದಾಗುತ್ತೆ. ನೆಕ್ಸ್ಟ್ ಒಂದು ಲಿಮೋ ಅಂದರೆ ಬಟ್ಟೆ ಬ್ರೈಟ್ನೆಸ್ಗೋಸ್ಕರ. ಈ ಲಿಮೋ ಪೌಡರ್ನ ಇಲ್ಲಿ ಹಾಕ್ಬೇಕಾಗುತ್ತೆ. ಇದು ಪ್ರೊಟೆಕ್ಟ್, ಡ್ರಮ್ಗೆ ಪ್ರೊಟೆಕ್ಟ್ ಅಂತ. ಇದು 3 ವಾಶ್ಗೆ 1 ಟೈಮು ಡ್ರಮ್ ಒಳಗಡೆ ಹಾಕ್ಬೇಕು. ಡ್ರಮ್ ಒಳಗಡೆ ಆಗಲಿ ಈ ಲಿಕ್ವಿಡ್ ಜೊತೆ ಆಗಲಿ ಹಾಕ್ಬೋದು. ಇದು ಸೆನ್ಸೋರಾ ಅಂತಾರೆ. ಸೆನ್ಸೋರಾ ಅಂದರೆ ನಿಮಗೆ ರೀಫ್ರೆಶ್ ಪ್ರೋಗ್ರಾಮ್ಗೆ ಯೂಸ್ ಆಗುತ್ತೆ. ರೀಫ್ರೆಶ್ ನೋಡ್ರಿ, ಈ ರೀಫ್ರೆಶ್ ಪ್ರೋಗ್ರಾಮ್ ಐತಲ್ಲ, ಆ ರೀಫ್ರೆಶ್ ಪ್ರೋಗ್ರಾಮ್ಗೆ ಇದು ಒಂದು 30 ml, ಇದೊಂದು 30 ml ಹಾಕ್ಬಿಟ್ಟು ನಿಮಗೆ ರೀಫ್ರೆಶ್ ಮಾಡ್ಕೊಳ್ಳೋಕೆ ರೀಫ್ರೆಶ್ ಪ್ರೋಗ್ರಾಮ್ಗೆ ಹೇಳ್ಕೊಡ್ತೀನಿ. ಇದು ಕವರು, ಇದು ವಾಟರ್ ಪ್ರೂಫ್ ಇರುತ್ತೆ, ಸನ್ಲೈಟ್ ಪ್ರೂಫ್ ಇರುತ್ತೆ ಕವರ್. ಇದು ಆದ್ಬಿಟ್ಟು ಇದು ಫ್ರೆಶ್ ಕ್ಲೀನರ್, ಎಕೋ ಕ್ರಿಸ್ಟಲ್ ಅಂತೇಳಿ ಫ್ರೆಶ್ ಕ್ಲೀನರು. ಇದು IFB ಅವರು ನಿಮಗೆ ಇದಾಗಿದ್ದಾರೆ, ಟೈಅಪ್ ಆಗಿರ್ತಾರೆ. ಇದು ಬಂದ್ಬಿಟ್ಟು ನಿಮಗೆ ಏನಾದರೂ ಬೋರ್ ವಾಟರ್ ಇರಲಿ, ಇಲ್ಲಾಂದರೆ ಸ್ಕೇಲಿಂಗ್, ಡಸ್ಟ್ ಪಾರ್ಟಿಕಲ್ಲು, ಪಾಚಿ ಥರ ಬರ್ತಿರುತ್ತಲ್ಲ ಅಂಥದಕ್ಕೆ ಇದು ಯೂಸ್ ಆಗುತ್ತೆ. ನಿಮಗೆ ಬೇಕಂದರೆ ಇದು ಮಾಡ್ಕೋಬೋದು. ಯಾಕಂದ್ರೆ ಇಷ್ಟೊತ್ತು ಇವು ಪ್ರಾಡಕ್ಟ್ ಬಗ್ಗೆ ಹೇಳಿದ್ನಲ್ಲ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ನಾವು ಡೆಮೋ ಹೇಳೋಣ. ನೋಡ್ರಿ, ಇದು DD ಟ್ರೈ ಅಂತಾರೆ. ಇದು ಲಿಕ್ವಿಡ್ ಹಾಕೋ ಟ್ರೈ. ಇದು ಇಲ್ಲಿ ಬಂದ್ಬಿಟ್ಟು ನಿಮಗೆ ಲಿಕ್ವಿಡ್ ಹಾಕಬೇಕು. ಈ ಮಿಡಿಲಲ್ಲಿ ಬಂದ್ಬಿಟ್ಟು ನಿಮಗೆ ಕಂಫರ್ಟ್ ಆಗಲಿ, ಬ್ಲೂ ಆಗಲಿ, ಉಜ್ವಲ ಅಂತ ಬರುತ್ತಲ್ಲ ಅಂಥದ್ದು ಬ್ಲೂ ಆಗಲಿ ಅಂಥದ್ದು ಇಲ್ಲಿ ಹಾಕ್ಬೋದು. ಇಲ್ಲಿ ಬಂದ್ಬಿಟ್ಟು ನಿಮಗೆ ಪೌಡ್ರ್ ಫಾರ್ಮ್ ಇದ್ದು ಯಾವುದಾದ್ರು ಪೌಡ್ರ್ ಫಾರ್ಮ್ ಮೀನ್ಸ್ ನಿಮಗೆ ಈ ಟಬ್ ಕ್ಲೀನ್ ಪೌಡರ್ ಆಗಲಿ, ಈ ಲಿಮೋ ಪೌಡರ್ ಆಗಲಿ ಇಂಥವು ಇಲ್ಲಿ ಹಾಕಬೇಕು. ಇದು ಪ್ರೀ ವಾಶು, ಇದು ಅಡಿಟಿವ್ಸು, ಇದು ಬಂದ್ಬಿಟ್ಟು ನಿಮಗೆ ಮೇನ್ ವಾಶು. ಕ್ಲಿಯರ್ ಅಲ್ವಾ? ಇಲ್ಲಿ ಹಾಕೋಬೇಕು, ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಇದು ಮಷಿನ್ ಆಫ್ ಮಾಡೋದು, ಆನ್ ಮಾಡೋದು. ಇದನ್ನ ಹೊತ್ಬೇಕ್ರಿ, ಮಷಿನ್ ಆಫ್ ಆ್ಯಂಡ್ ಆನ್. ಇದು ನಾಬ್ ಅಂತಾರೆ ರೀ. ಇದು ನಾಬ್ ಅಂದರೆ ನಿಮಗೆ ರೊಟೇಟ್ ಮಾಡೋಕ್ಕೆ, ಪ್ರೋಗ್ರಾಮ್ ಚೇಂಜ್ ಮಾಡ್ಕೊಳ್ಳೋಕ್ಕೆ. ನೋಡಿರಿ, ಕ್ಲಾಕ್ ವೈಸು, ಆ್ಯಂಟಿ ಕ್ಲಾಕ್ ವೈಸ್ ಯಾವ ಥರನೂ ಮಾಡ್ಬೋದು. ನಾನು ಹಿಂಗೆ ತಿರ್ಸ್ತಾ ಅಂತ ಹೋಗ್ತಂಗಿಲ್ಲ, ಲೈಟ್ ಚೇಂಜ್ ಆಗ್ತಿರುತ್ತೆ. ನೋಡಿರಿ, ಯಾವ ಪ್ರೋಗ್ರಾಮ್ ಬೇಕೋ ಆ ಪ್ರೋಗ್ರಾಮ್ಗೆ ಇಟ್ಟು ಸ್ಟಾರ್ಟ್ ಕೊಡೋದು. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ನಿಮಗೆ ಇದು ರಬ್ಬರ್ ಸ್ಲೀವ್ ಅಂತಾರೆ ರೀ. ಇದು ರಬ್ಬರ್ ಸ್ಲೀವ್ನ ನೀವು ಎವ್ರಿ ವಾಶ್ಗೆ ಎಂಡ್ ಅಂತ ಬಂದ ತಕ್ಷಣವೇ ಯಾವುದೊಂದು ಡ್ರೈ ಕ್ಲಾತ್ ತೊಗೊಂಡು ಒರೆಸ್ಕೋಬೇಕು. ಇದು ಎವ್ರಿ ವಾಶ್ಗೆ ಈ ಥರ ವೆಟ್ಟಿದೆಲ್ಲ, ಈ ಥರ ವೆಟ್ಟಿರ್ಲಂಗೆ ಒರೆಸ್ಕೋಬೇಕು. ಒರೆಸಿ ಒಂದು 15 ನಿಮಿಷ ಓಪನ್ ಮಾಡಿ ಇಡಬೇಕು ಡೋರು, ಆವಾಗ ಡ್ರೈ ಆಗುತ್ತೆ. ನೀವು ಬಟ್ಟೆ ಹಾಕೋ ಟೈಮಲ್ಲಿ ಪೂರ್ತಿ 100% ಹಾಕಂಗೆ ಒಂದು ಅರ್ಧ ಅಡಿ ಗ್ಯಾಪ್ ಇರೋ ಥರ ನೋಡ್ಕೊರಿ. ಅರ್ಧ ಅಡಿ ಆಗಲಿ, ಒಂದು 4 ಇಂಚಸ್ ಆಗಲಿ ಗ್ಯಾಪ್ ಇರೋ ಥರ ನೋಡ್ಕೊಂಡ್ರೆ ವಾಶ್ ಕ್ವಾಲಿಟಿನೂ ಚೆನ್ನಾಗಿರುತ್ತೆ, ಏರ್ ಲಾಕ್ನೂ ಆಗಲ್ಲ. ಇದು ಬಂದ್ಬಿಟ್ಟು ನಿಮಗೆ ಡ್ರೈನ್ ಕ್ಲೀನ್ ಮಾಡ್ಕೊಳ್ಳೋಕ್ಕೆ. ಡ್ರೈನ್ ಪಂಪ್ ಇರುತ್ತೆ ಇಲ್ಲಿ, ಡಬಲ್ ಪಂಪು. ಅದು ಡಬಲ್ ಪಂಪ್ ಕ್ಲೀನ್ ಮಾಡ್ಕೊಳ್ಳೋಕ್ಕೆ. ಇದು LP ಅಂತ. LP ಮೀನ್ಸ್ ನಿಮಗೆ ಲಿವರ್ ಪುಲ್ ಅಂತೇಳಿ. ಇದು ಬಟ್ಟೆ ನಿಮಗೆ ಮಧ್ಯದಲ್ಲಿ ಕರೆಂಟು ಹೋಯ್ತು, ಡೋರ್ ಬರ್ತಾ ಇಲ್ಲ. ಈ ಡೋರ್ ಬರಲಿದ್ದಾಗ ಇದು LP ಇದೆಲ್ಲ ಕೆಳಗೆ ಪುಲ್ ಮಾಡ್ಕೋಬೇಕು, ಆವಾಗ ನಿಮಗೆ ಡೋರ್ ಓಪನ್ ಆಗುತ್ತೆ, ಯಾವಾಗಾದರೂ ಕರೆಂಟ್ ಹೋದಾಗ. ಆದಮೇಲೆ ಇದು ಆ್ಯಂಟಿ ಕ್ಲಾಕ್ ವೈಸ್ ನಿಮ್ಮ ಕಡೆ ತಿರ್ಸ್ಕೋಬೇಕು. ಇಲ್ಲಿ ನಾವು ಮರ್ತು ಪ್ಯಾಂಟ್ ಎಲ್ಲ ಜೋಬಲ್ಲಿ ಏನಾದರೂ ಕಾಯಿನ್ಸ್ ಆಗಲಿ, ಸೇಫ್ಟಿ ಪಿನ್ ಮರ್ತು ಬಿಸಾಕಿರ್ತೀವಲ್ಲ ಅವಾಗ ಇಲ್ಲಿ ಬರುತ್ತೆ. ಇದು ವೀಕ್ಲಿ ಒನ್ಸು ಕ್ಲೀನ್ ಮಾಡ್ಕೋಬೇಕು. ಮತ್ತೆ ಹೆಂಗಿದ್ದಂಗೆ ಇಟ್ಬಿಡೋದು, ಯಥಾಸ್ಥಿತಿಯಲ್ಲಿ ಇಟ್ಬಿಡೋದು. ಓಕೆನಾ? ಮತ್ತೆ ಹೆಂಗಿದ್ದಂಗೆ ಮಾಡೋದು. ಇವಾಗ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ನಿಮಗೆ ಇದೆಲ್ಲ PCB ಅಂತಾರೆ. ಇದನ್ನ ಮದರ್ ಬೋರ್ಡ್ ಡಿಸ್ಪ್ಲೇ ಇರುತ್ತೆ. ಇದು ಸ್ಟಾರ್ಟ್ ಕೊಡೋ ಬಟನು, ಇವೆಲ್ಲ ಎಕ್ಸ್ಟ್ರಾ ಆಪ್ಷನ್ಸ್ ಇರ್ತಾವ್ರಿ. ಇದು ನಾವು ಹೇಳಿದ್ನಲ್ಲಾಗಲೇ. ಫಸ್ಟ್ ಒಂದು ಬಂದ್ಬಿಟ್ಟು ಮಿಕ್ಸ್ಡ್ ಡೈಲಿ. ಮಿಕ್ಸ್ಡ್ ಡೈಲಿ ಅಂದರೆ ನಿಮಗೆ ಡೈಲಿ ಯೂಸ್ ಮಾಡೋಂಥ ಬಟ್ಟೆ. ಫಸ್ಟ್ ಒನ್ ಮಿಕ್ಸ್ಡ್ ಡೈಲಿ. ಇದರಲ್ಲಿ ಬಂದ್ಬಿಟ್ಟು ನಿಮಗೆ 1 ಅವರ್ ಇರುತ್ತೆ. ನೋಡಿರಿ, ಫಸ್ಟ್ ಒನ್ ನಿಮಗೆ ತೋರಿಸೋದು AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇದು 1 ಅವರ್ ಟೈಮಿಂಗು. ಆದಮೇಲೆ ಎಷ್ಟು ಹಾಕ್ಬೇಕೆಂಬುದು ಲೋಡ್ 5 kgs. ಇದು 40 ಡಿಗ್ರಿ ಸೆಂಟಿಗ್ರೇಡ್ ಹೀಟು. ಇದು 800 RPM. ಪ್ರತಿಯೊಂದು ಪ್ರೋಗ್ರಾಮ್ಗೆ ನಿಮಗೆ ತೋರಿಸ್ಕೊತ ಹೋಗುತ್ತೆ ರೀ. ನಮಗೆ ಫಸ್ಟ್ ಒನ್ ಬಂದ್ಬಿಟ್ಟು ನಿಮಗೆ ಮಿಕ್ಸ್ಡ್ ಡೈಲಿಯಲ್ಲಿ ಎಲ್ಲ ತರಹ ಬಟ್ಟೆ ಬರ್ತವೆ. ಮಿಕ್ಸ್ ಅಂದರೆ ಎಲ್ಲ ಒಂದು ಡೈಲಿ ಯೂಸ್ ಮಾಡೋಂಥ ಬಟ್ಟೆ. ಇದರಲ್ಲಿ 5 kgs ಮಾತ್ರ ಹಾಕಬೇಕು. 5 kgs ಅಂತಂದರೆ
1 kg 3 ಬಟ್ಟೆ ಅನ್ಕೋರಿ. ಅದ್ರಂಗೆ 5 kg 15 ಬಟ್ಟೆ ಹಾಕ್ತೇವೆ. ಅದ್ರಂಗೆ ನೀವು ಹಾಕ್ಕೊಂಡು ಇದು ಮಾಡಬೇಕು. ಎಕ್ಸ್ಟ್ರಾ ಆಪ್ಷನ್ಸ್ ಬೇಕಂದ್ರೆ ಇಲ್ಲಿ ಇರ್ತವ್ರಿ ಕೆಳಗಡೆ. ಟೆಂಪರೇಚರು ನೀವು ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ, ಡಿಕ್ರೀಸ್ ಮಾಡ್ಕೊಳ್ಳೋಕ್ಕೆ, ಸ್ಪಿನ್ ಡಿಕ್ರೀಸ್ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ. ಇದು ಸ್ಟೀಮ್ ಅಂದರೆ ನಿಮಗೆ ಒಣೆ ಆವಿರಿ, ಅಂದರೆ ಬಟ್ಟೆ ಏನಾದರೂ ನಿಮಗೆ ಮುದುರ ರಿಂಕಲ್ಸ್ ಆಗೋ ಬಟ್ಟೆ ಇದ್ದರೆ ಇದನ್ನ ಒಂದ್ಸಲ ಸೆಲೆಕ್ಟ್ ಮಾಡ್ಕೊಂಡು ಸ್ಟಾರ್ಟ್ ಕೊಡಬೇಕು. ಸ್ಟಾರ್ಟ್ ಕೊಡೋಕ್ಕಿಂತ ಮುಂಚೆನೇ ಮಾಡ್ಕೋಬೇಕು ಇವೆಲ್ಲ, ಓಕೆನಾ. ಆದಮೇಲೆ ಟೈಮ್ ಸೇವರು. ಇವಾಗ ಮಿಕ್ಸಿಡ್ ಡೈಲಲ್ಲಿ ನಿಮಗೆ 1 hour ಜಾಸ್ತಿ ಆಯಿತು ಟೈಮ್ ಅಂತ ನಿಮಗೆ ಅನಿಸಿದ್ರೆ ಟೈಮ್ ಸೇವರ್ ಮಾಡ್ಕೋಬೋದು. ಒಂದು 3 minutes ನಿಮಗೆ ಡಿಫ್ರೆಂಟು ಕಾಣುತ್ತೆ ನೋಡಿರಿ. 1 hour ಇದ್ದು 57 minutes ಆಗುತ್ತೆ. ಈ ಥರ ಸ್ಟಾರ್ಟ್ ಕೊಡೋಕ್ಕಿಂತ ಮುಂಚೆನೇ ಮಾಡ್ಕೋಬೇಕು. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ವಾರ್ಮ್ ಶೋಕು. ವಾರ್ಮ್ ಶೋಕ್ ಅಂತಂದರೆ ಏನಿಲ್ಲ ರೀ, ನಿಮಗೆ ಬಿಸಿನೀರಲ್ಲಿ ಶೋಕ್ ಮಾಡುತ್ತೆ. ಒಬ್ಬೊಬ್ಬರು ಹೊರಗಡೆ ನೆನೆಸಾಕ್ತಿರ್ತಾರೆ, ಆ ಥರ ನೆನೆಸಾಕ್ಬಾರ್ದು. ಹೊರಗಡೆ ನೆನೆಸಾಕ್ರೆ ಏನಾಗುತ್ತೆ, ಅಡಿಷ್ನಲ್ ಆಗಿ ನಿಮಗೆ ಮಷಿನ್ಗೆ ವೇಟ್ ಬೀಳುತ್ತೆ. ಅದಕ್ಕಾಗಿ ಇದರಲ್ಲಿ ಒಂದು ಸಲ ಸ್ಟಾರ್ಟ್ ಕೊಡೋಕ್ಕಿಂತ ಮುಂಚೆನೇ ವಾರ್ಮ್ ಶೋಕ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಒಂದು 18 minutes ನಿಮಗೆ ನೋಡಿರಿ, 18 minutes ಜಾಸ್ತಿ ಆಗುತ್ತೆ. 18 minutes ನೆನೆಸುತ್ತೆ ಬಟ್ಟೆ. ಈ ವಾರ್ಮ್ ಶೋಕ್ನ ಲಾಂಗ್ ಪ್ರೆಸ್ ಮಾಡಿ ಹಿಡ್ಕೊಂಡ್ರೆ ಟಬ್ ಕ್ಲೀನ್ ಆಕ್ಟಿವೇಟ್ ಆಗುತ್ತೆ. ಇದು ಬಂದ್ಬಿಟ್ಟು ನಿಮ್ಗೆ 30 ವಾಶ್ 1 time ಮಾಡಬೇಕು. ಈ ಟಬ್ ಕ್ಲೀನ್ ಆಕ್ಟಿವೇಟ್ ಮಾಡಿದ ನಂತರ ಟೆಂಪರೇಚರ್ ಮೇಂಟೈನ್ ಮಾಡ್ಕೋಬೇಕು. ನೋಡಿ 95 ಇರುತ್ತೆ. ಈ 95 ವಿತೌಟ್ ಪೌಡ್ರಲ್ಲಿ ಆಗ್ಬೋದು. ಇದು ಪೌಡ್ರ್ ಇರುತ್ತಲ್ಲ, ಈ ಪೌಡ್ರ್ ಹಾಕ್ಬೇಕಂದ್ರೆ ನಿಮಗೆ 60 ಇಡ್ಬೋದು. ಕೋಲ್ಡ್ಗೆ CLD ಅಂದರೆ ಕೋಲ್ಡು 60 ಇಟ್ಬಿಟ್ಟು ನೋಡಿರಿ, ಇಲ್ಲೇನು ಸ್ವಲ್ಪ ಹಾಕ್ಬೇಕಿದು. ಈ ರಬ್ಬರ್ದಾಗ ಸ್ವಲ್ಪ ಹಾಕಬೇಕು, ಮಿಕ್ಕಿದ್ದೆಲ್ಲ ಒಳಗಡೆ ಹಾಕ್ಬೇಕು. ಹಾಕ್ಬಿಟ್ಟು ನೀವು ಸ್ಟಾರ್ಟ್ ಮಾಡೋದು. ಇದು 30 ವಾಶ್ 1 time. ಇದು ಟಬ್ ಕ್ಲೀನ್ ಆಕ್ಟಿವೇಟ್ ಮಾಡ್ಕೊಳ್ಳೋಕ್ಕೆ. ಮತ್ತೊಮ್ಮೆ ಹೇಳ್ತೀನಿ ನೋಡಿರಿ, ಯಾವ ಪ್ರೋಗ್ರಾಮ್ಗೇ ಇರಲಿ, ಈ ವಾರ್ಮ್ ಶೋಕ್ನ ಲಾಂಗ್ ಪ್ರೆಸ್ ಮಾಡಿ ಹಿಡ್ಕೊಂಡ್ರೆ ಟಬ್ ಕ್ಲೀನ್ ಆಕ್ಟಿವೇಟ್ ಆಗುತ್ತೆ. ಆವಾಗ ನಾವು ಟೆಂಪರೇಚರ್ ಮೇಂಟೈನ್ ಮಾಡಿಕೊಂಡು 60 ಇಟ್ಕೊಂಡು ಪೌಡ್ರ್ ಹಾಕಿಬಿಟ್ಟು ಸ್ಟಾರ್ಟ್ ಕೊಡೋದು. ಇದು ಪೌಡ್ರ್ ಹಾಕಿದ ನಂತರ ಒಂದು 24 hours ಬಟ್ಟೆ ಹಾಕೋಂಗಿಲ್ಲ. 1 hour 50 minutes ರನ್ ಆಗಿ ಎಂಡ್ ಅಂತ ಬರುತ್ತೆ. ಎಂಡ್ ಅಂತ ಬಂದ ತಕ್ಷಣವೇ ನೀವೆಲ್ಲ ತಗೊಂಡು ಒರೆಸ್ಕೊಂಡ್ಬಿಡ್ಬೇಕು. ತೆಗೆದುಬಿಟ್ಟು ಈ ಥರ ಎಲ್ಲ ಒರೆಸ್ಕೊಂಡು ಒಂದು 15 ನಿಮಿಷ ಡ್ರೈ ಮಾಡಿಟ್ಟು 24 ಗಂಟೆವರೆಗೆ ಬಟ್ಟೆ ಹಾಕ್ಬಿಡ್ರಿ, ಓಕೆನಾ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ನಮಗೆ ಕಾಟನು. ನೋಡಿ, ಇವೆಲ್ಲ ಎಕ್ಸ್ಟ್ರಾ ಆಪ್ಷನ್ಸ್ ಹೇಳಿದ್ದೀನಲ್ಲ, ನಿಮಗೆ ಬೇಕಂದ್ರೆ ಮಾಡ್ಕೋಬೋದು, ಇಲ್ಲಾಂದರೆ ಇಲ್ಲ, ಓಕೆನಾ. ನೋಡಿ, ಇದು ಕಾಟನು. ಬರೀ ಕಾಟನ್ ಇದ್ದರೆ ಇದರಲ್ಲಿ ಹಾಕ್ಬೇಕು. ಇದರಲ್ಲೂ ವರ್ಕ್ ಆಗುತ್ತೆ. ಇದು 2 hours ಇರ್ತಾರೆ ಹತ್ತತ್ರ. 1 hour 58 minutes ಇರ್ತೀರಿ. ಇದರಲ್ಲಿ ಬಂದ್ಬಿಟ್ಟು 9 kg ಮ್ಯಾಕ್ಸಿಮಮ್ ಲೋಡ್ ಆಗ್ಬೋದು. ಇದರಲ್ಲೂ ಟೆಂಪರೇಚರ್ ಎಲ್ಲ ಸೆಟ್ ಮಾಡಿರ್ತಾರೆ. ಬೇಕಂದರೆ ಇವೆಲ್ಲ ಮಾಡ್ಕೊಂಡು ಇದು ಮಾಡ್ಬೋದು. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಸಿಂಥೆಟಿಕ್ ಅಂದರೆ ಪಾಲಿಸ್ಟರ್ ಪಾಲಿಮರ್ ಬಟ್ಟೆ ಅಂತಾರೆ. ಸಿಂಥೆಟಿಕ್ ಅಂದರೆ ಪಾಲಿಸ್ಟರ್ ಬಟ್ಟೆ ಜಾಸ್ತಿ ಹೆಣ್ಮಕ್ಳು ಯೂಸ್ ಮಾಡ್ತಾರೆ. ಪಾಲಿಸ್ಟರ್ ಅಂದರೆ ನಿಮಗೆ ಮೆಥನ್ ಸ್ಯಾರೀಸ್ ಇರ್ತವೆ, ಇಲ್ಲಾಂದ್ರೆ ಪಾಲಿಸ್ಟರು ನೈಟೀಸ್ ಇರ್ತವೆ. ಆ ಥರ ಯಾವುದನ್ನ ಸಿಂಥೆಟಿಕ್ ಇದ್ದರೆ ಎಲ್ಲ ಹಾಕೋಬೋದು. ಇದು 1 hour 58 minutes ಇರುತ್ತೆ. ಇದು ಬಂದ್ಬಿಟ್ಟು 5 kg ಮಾತ್ರ ಹಾಕಬೇಕು. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಬೇಬಿ ವೇರ್ ಅಂದರೆ ಚಿಕ್ಕ ಮಕ್ಕಳು, 1 ವರ್ಷ ಒಳಗಡೆ ಮಕ್ಕಳಿದ್ದರೆ, ಇಲ್ಲ 4 ವರ್ಷ ಒಳಗಡೆ ಮಕ್ಕಳಿದ್ದ ಹಾಕ್ಬೋದು ಬೇಬಿ ವೇರ್ಗೆ. ಇದರಲ್ಲಿ 3 kg ಮಾತ್ರ ಇರುತ್ತೆ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ರೀಫ್ರೆಶ್ ಅಂತಂದ್ರೆ ಏನಿಲ್ಲ, ಈ ರೀಫ್ರೆಶ್ ಪ್ರೋಗ್ರಾಮ್ಗೆ ಎಸ್ಪೆಷಲಿ ಇದು ಸೆನ್ಸೋರ ಯೂಸ್ ಆಗುತ್ತೆ. ನೋಡ್ರಿ, ಈ ರೀಫ್ರೆಶ್ ಪ್ರೋಗ್ರಾಮ್ಗೆ ಇಟ್ಬಿಟ್ಟು ಇದು ಸೆನ್ಸರ, ಇದು ಒಂದು 30 ml, ಇದು ಒಂದು 30 ml ಮಿಡಿಲಲ್ಲಿ ಹಾಕಬೇಕು. ಇಲ್ಲಿ ಅಡಿಟಿವ್ಸ್ನಲ್ಲಿ ಈ ರೀಫ್ರೆಶ್ ಪ್ರೋಗ್ರಾಮ್ ಏನಕ್ಕೆ ಯೂಸ್ ಆಗುತ್ತೆ ಅಂತಂದರೆ, ನಿಮಗೆ ಹೊಸ ಬಟ್ಟೆ ನೀವು ಕಬೋರ್ಡಲ್ಲಿ ಮಡಗಿರಿದ್ರಿ ಅಂಥ ಬಟ್ಟೆನ ಜಸ್ಟ್ ರೀಫ್ರೆಶ್ ಮಾಡ್ಕೊಳ್ಳೋಕ್ಕೆ ಅಷ್ಟೇ. ಇದರಲ್ಲಿ ವಾಸನೆ ಇರಲ್ರಿ. ಪ್ರತಿಯೊಂದು ಪ್ರೋಗ್ರಾಮಲ್ಲಿ ಒಂದು 30-40 ಲೀಟರ್ಸ್ ನೀರು ತೊಗೊಂಡ್ರೆ ಇದರಲ್ಲಿ ಮಾತ್ರ 1 ಲೀಟ್ರ್ ಮಾತ್ರ ನೀರು ತೊಗೊಳುತ್ತೆ. ರೀಫ್ರೆಶಲ್ಲಿ 1 ಲೀಟ್ರ್ ಮಾತ್ರ. ಜಸ್ಟ್ ಒಂದು 3 ಬಟ್ಟೆ ಇಲ್ಲ 4 ಬಟ್ಟೆ ಆ್ಯಡ್ ಮಾಡಿಕೊಂಡು ಈ ರೀಫ್ರೆಶ್ ಇಲ್ಲಿ ಹಾಕ್ಕೊಂಡು ಸೆನ್ಸೋರ ಇಲ್ಲಿ ಆ್ಯಡ್ ಮಾಡ್ಕೊಂಡು ಸ್ಟಾರ್ಟ್ ಕೊಟ್ಬಿಡೋದು. 1 hour 25 minutes ಇರುತ್ತೆ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಸ್ಪಿನ್ನು ಡ್ರೈ ರಿನ್ಸು ಅಂದರೆ ಏನಿಲ್ಲ, ಎಕ್ಸ್ಟ್ರಾ ಸ್ಪಿನ್ನು ಡ್ರೈ ಅಂದರೆ ಡ್ರೈ ಮಾಡ್ಕೊಳ್ಳೋ, ರಿನ್ಸ್ ಅಂದರೆ ಜಾಡ್ಸೋಕೆ ನೀರು ಕೂಡ ತಗೊಳುತ್ತೆ ಇದರಲ್ಲಿ. ಅಂದರೆ ಹೊರಗಡೆಯಿಂದ ಹಿಂಡಿದ ಬಟ್ಟೆ ಆಗಲಿ, ಇದರಲ್ಲೇ ಹಿಂಡಿದ ಬಟ್ಟೆ ಆಗಲಿ ಸ್ವಲ್ಪ ಡಟ್ಟಿ ಥರ ಇದ್ದಾವೆ, ಇಲ್ಲ ಸ್ವಲ್ಪ ನುರುಗೆ ಇದ್ದಾವೆ, ಹಂಗೆ ಅನಿಸಿದ್ರೆ ನಿಮಗೆ ಇದು ಅದೇ ಬಟ್ಟೆ ಉಳಿಸ್ಬಿಟ್ಟು ಇಲ್ಲಿ ಸ್ಪಿನ್ ಡ್ರೈ ಇಟ್ಟು ಸ್ಟಾರ್ಟ್ ಕೊಡೋದು. ಇದು 90 minutes ಇರುತ್ತೆ. ಇದು ಬಂದ್ಬಿಟ್ಟು 9 kg ಹಾಕ್ಬೋದು. ಇದು ಕ್ರೆಡಲ್ ಅಂದರೆ ಲೈಕ್ ನಿಮಗೆ ತೊಟ್ಟಿಲ ಅಂತಾರೆ. ಕ್ರೆಡಲ್ ಅಂದರೆ ಇದರಲ್ಲಿ ಹೆವಿ ಕಾಸ್ಟ್ಲಿ ಸ್ಯಾರೀಸ್ ಆಗಲಿ, ಎಂಬ್ರಾಯ್ಡಿಂಗ್ ವರ್ಕ್ ಸ್ಯಾರೀಸು ಚಮ್ಕಿ ಥರ ಇರ್ತವೆ, ಇಲ್ಲಾಂದರೆ ಕುಂದನಪ್ ಸ್ಯಾರೀಸ್, ರೇಷ್ಮೆ ಸ್ಯಾರೀಸ್, ಹೆವಿ ಕಾಸ್ಟ್ಲಿ ಯಾವ ಸ್ವಲ್ಪ ಡೆಲಿಕೇಟ್ ಇರಾಗಿ ಸೂಕ್ಷ್ಮವಾದವು, ಇದರಲ್ಲಿ ನಿಮಗೆ ತೊಟ್ಟಿಲ್ ಥರ ಮಾತ್ರ ತಗೊಳುತ್ತೆ. ಎಲ್ಲ ಪ್ರೋಗ್ರಾಮಲ್ಲಿ ಪೂರ್ತಿ 360 ಡಿಗ್ರಿ ರೊಟೇಟ್ ಆಗುತ್ತೆ. ಬಟ್ ಇದ್ರಾಗ ಬಂದಾಗ ಏನಾಗುತ್ತೆ, 180 ಡಿಗ್ರಿಲಿ ಮಾತ್ರ ಈ ಥರ ತಿರುಗುತ್ತೆ, ಓಕೆನಾ. ಇದರಲ್ಲಿ ಬಂದ್ಬಿಟ್ಟು ನಿಮಗೆ 2 kg ಹಾಕೋಬೋದು. 45 minutes ಇರುತ್ತೆ. ನೆಕ್ಸ್ಟ್ ಒಂದು ಬಲ್ಕ್ ಅಂದರೆ ಹೆವಿ ಇದ್ದಿದ್ದು ಮನೇಲಿ ಹೆವಿ ಯಾವ್ರಿ, ಬೆಡ್ಶೀಟ್ ಆಗಲಿ, ಬ್ಲಾಂಕೆಟ್ಸ್ ಆಗಲಿ, ಕರ್ಟನ್ಸ್ ಆಗಲಿ, ಇಲ್ಲ ಡೋರ್ ಮ್ಯಾಟ್ಸ್ ಆಗಲಿ, ಇದರಲ್ಲಿ ಹಾಕೋಬೋದು. 2 ಮಾತ್ರ 2 kg ಬೆಡ್ಶೀಟ್ ಅಂದರೆ 2 ಹಂಗೆ.
ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಎಕ್ಸ್ಪ್ರೆಸ್ 15 ಎಮರ್ಜೆನ್ಸಿ ಮಾತ್ರ ಯೂಸ್ ಆಗುತ್ತೆ ರೀ. ಎಕ್ಸ್ಪ್ರೆಸ್ ವಾಶ್ ಇದು 3 kg ಹಾಕ್ಕೋಬೋದು. ಇದರಲ್ಲಿ ಜಸ್ಟ್ ಹಿಂಗೆ ಹಿಂಗೆ ಬಂದಿರ್ತಾರೆ, ಹಾಫ್ ಡೇ ಬಟ್ಟೆ ಅಂತಾರೆ ರೀ. ಜಸ್ಟ್ ಹಿಂಗೆ ಹಿಂಗೆ ಬಂದಿರ್ತಾರಲ್ಲ ಅಂಥ ಬಟ್ಟೆನ ಮಾತ್ರ ಇದರಲ್ಲಿ ಹಾಕ್ಕೋಬೋದು. ಲಾಸ್ಟ್ ಒಂದು ಬಂದ್ಬಿಟ್ಟು ಮೈ ಐ ಎಫ್ ಒಂದು ಆ್ಯಪ್ ಇರುತ್ತೆ ರೀ. ಮೊಬೈಲ್ ಥ್ರೂಔಟಿಂದ ನೀವು ವೈಫೈ ಥ್ರೂಔಟಿಂದ ಯೂಸ್ ಮಾಡ್ಕೋಬೋದು. ಇದರಲ್ಲಿ ಇನ್ನೊಂದು ಪ್ರೋಗ್ರಾಮ್ ಇದೆ 2 kg ಯಾವ ಥರ ಬಟ್ಟೆನ ಆಗಿ ಮಾಡಿಕೊಂಡು 43 ನಿಮಿಷ ಇರುತ್ತೆ. 2 kg ಬಟ್ಟೆ ಹಾಕೊಂಡು ಸ್ಟಾರ್ಟ್ ಕೊಡೋದು. ಯಾವುದೇ ಪ್ರೋಗ್ರಾಮ್ ಆಗಲಿ ಫಸ್ಟು ಮಿಕ್ಸಿಡ್ ಡೀಟೇಲ್ ಅಂತ ಇರುತ್ತಲ್ಲ, ಮಿಕ್ಸಿ ಡೀಟೇಲ್ ಇಟ್ಕೊಂಡು ನೀವು ಬೇಕಂದರೆ ಇವೆಲ್ಲ ಮಾಡ್ಕೋಬೇಕು, ಇಲ್ಲ ಡೈರೆಕ್ಟು ಸ್ಟಾರ್ಟ್ ಕೊಟ್ಬಿಡೋದು. ಓಕೆ ರೀ, ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊತಿದ್ದೀನಿ. ಥ್ಯಾಂಕ್ ಯು. ಮಷಿನ್ ಸ್ಟಾರ್ಟ್ ಮಾಡಿದ ಮೇಲೆ ಚೈಲ್ಡ್ ಲಾಕ್ ಅಂತ ಒಂದು ಇರುತ್ತೆ ರೀ. ಸ್ಪಿನ್ನು ಸ್ಟೀಮ್ ಒಂದೇ ಸರ ಒತ್ತಿಡ್ಕೊಂಡ್ರೆ ಲಾಕ್ ಆಗುತ್ತೆ ಮಷಿನ್. ನೋಡಿರಿ, ಇದು ಲಾಕ್, ಚೈಲ್ಡ್ ಲಾಕ್. ಹುಡುಗರು ಏನಾದರೂ ಪ್ರೆಸ್ ಮಾಡ್ತಾರೆ ಅಂದರೆ ಚೈಲ್ಡ್ ಲಾಕ್ ಹಾಕ್ಕೋಬೋದು. ಮತ್ತೆ ಅನ್ಲಾಕ್ ಮಾಡ್ಬೇಕಂದ್ರೆ ಸೇಮ್ ಅಟ್ ಎ ಟೈಮ್ ಒತ್ತಿಡ್ಕೋಬೇಕು, ಅನ್ಲಾಕ್ ಆಗುತ್ತೆ. ಇದರಲ್ಲಿ ವರ್ಕ್ ಆಗೋದು ಹೆಂಗಂತಂದರೆ ನಿಮ್ಗೆ ಫಸ್ಟು ಈ ಥರ ಟಂಬ್ಲಿಂಗ್ ಆಗುತ್ತೆ. ಏನು ನೀರು ತೊಗೊತಿಲ್ಲ ಅಂತ ಟೆನ್ಷನ್ ಬೇಡ. ಒಂದು 3 ಮಿನಿಟ್ಸ್ ಟಂಬ್ಲಿಂಗ್, 2 ಮಿನಿಟ್ಸ್ 3 ಮಿನಿಟ್ಸ್ ಟಂಬ್ಲಿಂಗ್ ಆಗಿ ನಿಂತು ಬಿಡುತ್ತೆ. ನಿಂತ ಮೇಲೆ ಅದು ಮಷಿನ್ ಎಷ್ಟು ಐತೆ ಎಷ್ಟಿಲ್ಲ ಅಂತ ಎಕ್ಸ್ಪ್ಲೇಷನ್ ಮಾಡಿಕೊಂಡು ಸ್ಟಾರ್ಟ್ ಆಗುತ್ತೆ. ಥ್ಯಾಂಕ್ ಯು. 4 years ಮಷಿನ್ ವ್ಯಾರಂಟಿ, 10 years ಮೋಟ್ರ್ ವ್ಯಾರಂಟಿ, 10 years ಸ್ಪೇರ್ ಸಪೋರ್ಟಿಂಗ್ ಅಂದರೆ ನಿಮಗೆ 10 ವರ್ಷ ಒಳಗೆ ಈ ಮಷಿನ್ನು ಸಾಮಾನು ಸಿಗ್ತಾವಂತ ಭರವಸೆ. ಇದರಲ್ಲಿ ಪ್ಲಾಸ್ಟಿಕ್ ಆ್ಯಂಡ್ ರಬ್ಬರ್ ಐಟಮು ಏನು ಕವರ್ ಆಗಲ್ಲ, ಓನ್ಲಿ ಎಲೆಕ್ಟ್ರಿಕಲ್ ಪಾರ್ಟ್ ಮಾತ್ರ.